ನಾನು ನಿಮ್ಮ ಕನ್ನಡದ ಹುಡುಗ ರಾಜು ಕನ್ನಡಿ. 3ನೇ ವಾರ ಬರ್ತಾ ಹೋಗ್ತಾ ಇದ್ದೀನಿ. 3ನೇ ವಾರ ಸತತ ಪ್ರಯತ್ನದಲ್ಲಿದ್ದೀನಿ ಹೇಳ್ತೀನಿ. ಇವತ್ತು ಅಮಾವಾಸ್ಯೆ ಇದೆ, ಅದಕ್ಕೆ ಏನೋ ಸ್ಪೆಷಲ್ ಆಗಿ ಇದು ಮಾಡಿದ್ದಾರೆ. 3 ಗಂಟೆ 4 ಗಂಟೆ ಆಯಿತು. 4 ಗಂಟೆ ಆದರೂ ಇನ್ನೂ ಜನ ತುಂಬ ಜನ ಇದ್ದಾರೆ. ಇವತ್ತು ನೈಟ್ ಎಲ್ಲ ಇರ್ತಾರೆ. ನಾನು ಅಮಾವಾಸ್ಯೆ ದಿನ ಬಂದಿದ್ದು. ಅಮಾವಾಸ್ಯೆ ದಿನ ಬಂದಾಗ 4 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ತುಂಬ ಅಂದರೆ ತುಂಬ ಜನ ಇದ್ದರು. ಆದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು ಅಲ್ವಾ ಅಂತ ಮುಂದೆ ಹಾಗೆ ಹೋದೆ. ಮತ್ತು ಕಾಯೆಲ್ಲ ಯಾವ ಥರ ತಗೊಳ್ಳೋದು ಅಂತ ತುಂಬ ಯೋಚನೆ ಮಾಡಿದೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇನ್ನೂ ತುಂಬ ವಿಷಯಗಳನ್ನು ತಿಳ್ಕೊತೀರ ಈ ವಿಡಿಯೋದಲ್ಲಿ. ಮತ್ತು 3 ಮತ್ತು 4ನೇ ವಾರದಲ್ಲಿ ನನ್ನಲ್ಲಿ ಏನು ಚೇಂಜಸ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ. ಅದರ ಜೊತೆಗೇ ಈ ದೇವಿಯ ಕೆಲವೊಂದು ಶಕ್ತಿ ಬಗ್ಗೆ ಕೂಡ ಹೇಳಿದ್ದೀನಿ. ಒಂದು ವರ್ಷದಿಂದ 20ರಿಂದ 25 ಜನ ಮಾತ್ರ ಬರ್ತಾ ಇದ್ರು ಈ ಜಾಗಕ್ಕೆ. ಆದರೆ ಈಗ 1000 ಜನ ಬರ್ತಾ ಇದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಕ್ತಿ ಇದೆ ಅಂತ. ನನಗೆ ಯೂಟ್ಯೂಬಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು. ನಾನು ಕೂಡ 9 ವಾರ ಹೋಗಿ 9 ಕಾಯಿನ ಕಟ್ಟಿದ್ದೆ, ಆದರೆ ನಾನು ಅಂದ್ಕೊಂಡಿದ್ದು ಯಾವುದು ಕೂಡ ಆಗಿಲ್ಲ ಅಂತ. ಆಮೇಲೆ ಇನ್ನೂ ಕೆಲವೊಬ್ಬರು ಇಲ್ಲಿ ಬಂದಿದ್ರು ನೋಡೋಕ್ಕೆ. ಅಲ್ಲಿ ಬೆಲ್ಲವನ್ನು ಎಲ್ಲ ನೋಡಿಬಿಟ್ಟು ಜನಗಳಿಗೆ ಬುದ್ಧಿ ಇಲ್ವಾ, ಇನ್ನೂ ಆಹಾರನ ವೇಸ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವಾಗ ಬುದ್ಧಿ ಕಲಿತಾರೋ ಏನೋ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲ ನಮಸ್ಕಾರವನ್ನ ಹೇಳಿಸಿ ನಿಮ್ಮನ್ನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕಾಗಿ ಕಾರ್ಯವನ್ನೆಲ್ಲ ನೀವೇ ಮುಂದುವರಿಸದಂತೆ ನಮ್ಮ ಅನುಗ್ರಹಿಸಿದ್ದೆಲ್ಲ ತಾವೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಲ್ಲಿ ನವದುರ್ಗಿಯರನ್ನ ನಿಲ್ಲಿಸಿದ್ದಾರೆ. ಏನಕ್ಕಂದ್ರೆ ಒಂದು ರೀಸನ್ ಇದೆ. ನಾವು 9 ವಾರ ಬಂದು 9 ಕಾಯಿನ ಕಟ್ತೀವಲ್ಲ, ಈ 9 ಕಾಯಿ ಒಂದೊಂದು ವಾರ ಒಂದೊಂದು ದುರ್ಗಿಯರಿಗೆ ಆ ಒಂದು ಕಾಯಿ ಸಲ್ಲುತ್ತಂತೆ. ಹಾಗಾಗಿ 9 ವಾರ 9 ಕಾಯಿ ನವದುರ್ಗಿಯರಿಗೆ ಸಲ್ಲಿ ಅಂತ ಆ ನವದುರ್ಗಿಯರನ್ನ ಅಲ್ಲಿ ನೆಲೆಸಿದ್ದಾರೆ. ನಮ್ಮ ಮನಸ್ಸು, ನಮ್ಮ ಶಕ್ತಿ, ನಮ್ಮ ಸುತ್ತೂರ್ತಕ್ಕಂಥ ನಮ್ಮ ಹೋಡ ಅಂತ ಏನೈತಿ ನಮ್ಮ ಜನಾತ್ಮಕ ಶಕ್ತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ತಾವೆಲ್ಲರೂ ನಿಮ್ಮ ಮನಸ್ಸಿನಲ್ಲಿ ಆ ತಾಯಿಯನ್ನು ಸ್ಮರಣೆ ನಿಮ್ಮ ಗೋತ್ರವನ್ನು ಒಂದ್ಸರಿ ಮನಸ್ಸನ್ನು ಸ್ಮರಣೆ ಮಾಡ್ಕೊಳ್ಳಿ. ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ, ಸಮಗ್ರಹೆ, ನರದೃಷ್ಟಿ, ನರದೋಷ, ನಿವಾರಣ, ಪೂರ್ವಕ, ಮತ್ತೆ ತುಂಬ ಜನ ಕೇಳ್ತಾ ಇದ್ರು, ಮನೆಯಿಂದ ಏನಕ್ಕೆ ತೆಂಗಿನಕಾಯಿ ತಗೊಂಡು ಹೋಗಂಗಿಲ್ಲ, ಏನಕ್ಕೆ ಅಲ್ಲೇ ಹೋಗಿ ಏನಕ್ಕೆ ತಗೋಬೇಕು, 150 ರೂಪಾಯಿ ಕೊಟ್ಟು 300 ರೂಪಾಯಿ ಕೊಟ್ಟು ಕಾಯಿ ಏನಕ್ಕೆ ಅಲ್ಲೇ ತಗೋಬೇಕು ಅಂತ ತುಂಬ ಜನ ಕೇಳ್ತಾ ಇದ್ರು. ಅದಕ್ಕೆ ಒಂದೇ ಒಂದು ರೀಸನ್ ಏನು ಅಂದರೆ, 7 ನದಿ ನೀರನ್ನು ತಗೊಬಂದು ಆ ಹರಕೆ ಕಾಯಿಗಳನ್ನು ಅಲ್ಲಿ ಹರಕೆ ಕಾಯಿಯಾಗಿ ಇಟ್ಟು ಆ ನೀರನ್ನು ಚಿಮ್ಮಿಸಿ ಆಮೇಲೆ ಪೂಜೆ ಮಾಡ್ತಾರಂತೆ. ಪೂಜೆ ಮಾಡಿ ಮತ್ತೆ ಆ ಕಾಯಿಗಳನ್ನು ನಾವು ಕಟ್ಟಿದರೆ ನಮಗೆ ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಅದು ಬಗೆಹರಿಯುತ್ತಂತೆ. ಅದೇ ನಾವೇನಾದರೂ ಮನೆಯಿಂದ ಆ ಕಾಯಿಗಳನ್ನು ತಂದು ನಾವು ಕಟ್ಟಿದರೆ ಸಮಸ್ಯೆಗಳು ಇನ್ನೂ ಕಷ್ಟಗಳು ಇನ್ನೂ ಹೆಚ್ಚಾಗುತ್ತಂತೆ, ಪರಿಹಾರ ಆಗೋದಿಲ್ಲ ಅಂತ. ಈ ಒಂದು ಕಾರಣಕ್ಕೆ ಅಲ್ಲಿ ಮನೆಯಿಂದ ಯಾರು ಕೂಡ ಕಾಯಿಗಳನ್ನು ತಂದು ಅಲ್ಲಿ ಕಟ್ಟುವ ಹಾಗಿಲ್ಲ. ಮತ್ತು ಅಲ್ಲಿರೋ ಕಾಯಿಗಳನ್ನು ತಗೊಂಡು ಮಾತ್ರ ನಾವು ಕಟ್ಟಬೇಕಾಗುತ್ತೆ. ಈ ದೇವಿಯ ಮತ್ತೊಂದು ಮಹಿಮೆ ಏನು ಅಂದರೆ, ಈ ಹೋಮಕುಂಡ ಏನು ಸುಡ್ತಾ ಇದ್ದಾರೋ ಈ ಹೋಮಕುಂಡದಲ್ಲಿ ಒಣ ಮೆಣಸಿಕಾಯನ್ನು ಹಾಕಿ ಹೋಮವನ್ನು ಸುಟ್ಟರೂ ಕೂಡ ಒಂಚೂರು ಘಾಟ್ ಕೂಡ ಬರೋದಿಲ್ಲಂತೆ. ಅಷ್ಟು ಶ್ರೇಷ್ಠ ಅಂತ ಹೇಳ್ತಾರೆ. ನಾನು ಒಳಗಡೆ ಹೋಗೋಕ್ಕಾಗಲಿಲ್ಲ, ಹೊರಗಡೆಯಿಂದನೇ ವಿಡಿಯೋ ಮಾಡಿದೆ. ನಮಗೂ ಕೂಡ ಚೂರು ಸ್ಮೆಲ್ ಬರಲಿಲ್ಲ, ಆ ಥರ ಘಾಟ ಏನು ಸ್ಮೆಲ್ ಬರಲಿಲ್ಲ. 3ನೇ ವಾರ ಹೋಗ್ತಾ ಇದ್ದೀನಿ. 9 ಗಂಟೆ 4:15 ಸ್ಟಾರ್ಟ್ ಮಾಡಿದ್ದು, 8:45 ಆಯಿತು ಕಂಪ್ಲೀಟ್ ಆಗೋದು. ಮೂರು ವಾರ ಹೇಗೋ ಕಂಪ್ಲೀಟ್ ಮಾಡಿದೆ. ಇದು 4ನೇ ವಾರ. 3 ವಾರ ಕೂಡ ನಾನು ಒಬ್ಬನೇ ಹೋಗ್ತಾ ಇದ್ದೆ. 4ನೇ ವಾರದಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸು
3 ಜನ ಹಾಗೆ ಬೈಕಲ್ಲಿ ಹೋದ್ವಿ. ನಂತರ ಆಮೇಲೆ ಏನಾಯಿತು ನೀವೇ ನೋಡಿ. ಯಾರೋ ಒಬ್ಬರು ಯೂಟ್ಯೂಬಲ್ಲಿ ಅದೇ 9 ವಾರ ಬಂದು 9 ಕಾಯಿ ಕಟ್ಟಿದ್ರು ಕೂಡ ನಾನು ಅಂದ್ಕೊಂಡಿದ್ದು ಆಗಿಲ್ಲ ಅಂತ ಕಮೆಂಟ್ ಮಾಡಿದ್ರಲ್ಲ, ಅವರಿಗೆ ಒಂದು ಮಾತು ಹೇಳ್ತೀನಿ. ಅಂದರೆ ಅಲ್ಲಿ ಹೇಳೋ ಜನ ಪ್ರಕಾರ ನಾವು 9 ವಾರ ಹೋಗಿ 9 ಕಾಯಿನ ಕಟ್ಟಿ ಅದ್ರ ಒಳಗಡೆ ನಮಗೇನಾದರೂ ನಾವು ಅಂದ್ಕೊಂಡಿದ್ದು ಆಗದೆ ಇದ್ದಾಗ 4ನೇ ವಾರ ಸಕ್ಸಸ್ಫುಲಿ ಕಂಪ್ಲೀಟ್ ಆಯಿತು. 3ನೇ ವಾರ ಮತ್ತು 4ನೇ ವಾರ ಎರಡೂ ಒಂದೇ ವಿಡಿಯೋದಲ್ಲಿ ಮರ್ಜ್ ಮಾಡಿಬಿಟ್ಟು ವಿಡಿಯೋ ಹಾಕ್ತೀನಿ. ಓಕೆನಾ? 9 ವಾರ ಹೋಗಿ 9 ಕಾಯಿ ಕಟ್ಟೋದರ ಜೊತೆಗೆ ಇಲ್ಲಿ 5 ಅಮಾವಾಸ್ಯೆ 5 ಹುಣ್ಣಿಮೆಗೆ ಇಲ್ಲಿ ಹೋಗಿ ಬರಬೇಕು ಅಂತ. ಆಗ 9 ವಾರ ಹೋಗಿ 9 ಕಾಯಿನ ಕಟ್ಟಿ 5 ಅಮಾವಾಸ್ಯೆ 5 ಹುಣ್ಣಿಮೆಗೆ ನಾವು ಅಲ್ಲಿ ಹೋಗಿ ಬಂದರೆ ನಾವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತೆ. ಮತ್ತೆ ನಿಮ್ಮ ಭಕ್ತಿ ನಂಬಿಕೆಯನ್ನು ಯಾವತ್ತೂ ಬಿಟ್ಕೊಡ್ಬೇಡಿ, ನಿಮ್ಮ ನಂಬಿಕೆ ಹಾಗೆ ಇರಲಿ. ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ಅಲ್ಲಿ ಪ್ರದಕ್ಷಿಣೆ ಹಾಕಬೇಕಾಗಿರುತ್ತೋ ಆ ಜೋಡಿ ಆಲದ ಮರದ ಸುತ್ತ ಪ್ರದಕ್ಷಿಣೆ ಹಾಕಬೇಕು ಅಂತ ಕೆಲವೊಬ್ರು ಬರ್ತಾರೆ, ಒಂದು ಬೇರು ಸುತ್ತ ಪ್ರದಕ್ಷಿಣೆ ಹಾಕಿಬಿಟ್ಟು ಹೋಗ್ತಾರೆ. ಆ ಥರ ಹಾಕಂಗಿಲ್ಲ. ಅಲ್ಲಿ ಜೋಡಿ ಆಲದ ಮರದ ಸುತ್ತ ಪ್ರದಕ್ಷಿಣೆ ಹಾಕಲೇಬೇಕು. ಅಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀರ, ನಿಮ್ಮ ಭಕ್ತಿಯಿಂದನೇ ಪೂಜೆ ಮಾಡ್ತೀರಾ. ಆದರೆ ಆ ಮರದ ಸುತ್ತ ಪ್ರದಕ್ಷಿಣೆ ಹಾಕೋ ಬದಲು ಅಲ್ಲಿ ಬೇರಿನ ಸುತ್ತ ಹಾಕಬೇಡಿ, ಆ ಮರದ ಸುತ್ತನೇ ಹಾಕಿ. ಏನಕ್ಕಂದರೆ ಸುಮ್ಮನೆ ಹೋಗಿದ್ಕು ಅದು ವ್ಯರ್ಥ ಆಗಬಾರ್ದು. ಮತ್ತು ನನ್ನ ಇದರಲ್ಲಿ ಏನು ಚೇಂಜಸ್ ಆಯಿತು ಅಂತ ಅಂದರೆ, ನನಗೆ 3ನೇ ವಾರದಲ್ಲಿ ಒಂದು ಮೂವಿಯಲ್ಲಿ, ಅಂದರೆ ದೊಡ್ಡ ಮೂವಿನ, ಆ ಮೂವಿಯಲ್ಲಿ ಒಂದು ಚಾನ್ಸ್ ಸಿಕ್ತು. ಆ ಮೂವಿಯಲ್ಲಿ ಏನು ಕ್ಯಾರೆಕ್ಟ್ರು ಅಂದರೆ ಸೈಡ್ ರೋಲಲ್ಲಿ ನಾವು ಒಂದು ಈವೆಂಟಲ್ಲಿ ಹೋಗಿರ್ತೀವಿ ಅಷ್ಟೇ. ಅದು ಪೂರ್ತಿ ಹೇಳೋದು ಬೇಡ, ಅದು ಹೇಳಿದರೆ ಮೂವಿಯವರಿಗೆ ಅಷ್ಟೊಂದೆಲ್ಲ ಖರ್ಚು ಮಾಡಿರ್ತಾರೆ. ಅದರಲ್ಲಿ ನಮ್ಮದು ಆ್ಯಕ್ಟಿಂಗ್ ಅನ್ನೋದು ಜಾಸ್ತಿ ಬರೋದಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಸ್ವಲ್ಪ ಆ್ಯಕ್ಟ್ ಮಾಡಿರ್ತೀವಿ ಅಷ್ಟೇ. ನಾನು ಚಿಕ್ಕವನಿದ್ದಾಗ ನನಗೊಂದು ಆಸೆ ಇತ್ತು, ಈಗಲೂ ಕೂಡ ಆಸೆನೇ. ಆದರೆ ನಾನೊಂದು ಮೂವಿಯಲ್ಲಿ, ದೊಡ್ಡ ಮೂವಿಯಲ್ಲಿ ನಾನು ಎಲ್ಲೋ ಒಂದು ಕಡೆ ಕಾಣಿಸ್ಕೋಬೇಕು ಅಂತ ಆ ಚಾನ್ಸ್ ಸಿಕ್ತು ನನಗೆ. ಮತ್ತು ಇನ್ನೊಂದು ನಾನು ಹರಕೆ ಹೊತ್ತಿರೋದು ಸೇಮ್ ಇದೇ ರಿಲೇಟೆಡ್. ಹಾಗಾಗಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾವುದಾದ್ರೂ ರೋಲ್, ಅದು ಚಿಕ್ಕದಾಗಿರಲಿ ಯಾವುದಾದ್ರೂ ಆಗಿರಲಿ, ಒಂದು ಚಾನ್ಸ್ ಸಿಕ್ತಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಷ್ಟೇ. ಮತ್ತು ಇನ್ನೂ ನನ್ನಲ್ಲಿ ಮುಂದೆ ಎಲ್ಲ ಏನೇನು ಚೇಂಜಸ್ ಆಗುತ್ತೆ ಅಂತ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇನ್ನೂ ಕಂಪ್ಲೀಟಾಗಿ. ಮತ್ತು ನನಗಿರೋ ಫ್ಯಾಕ್ಟನ್ನು ಮಾತ್ರ ಹಂಚ್ಕೊಳ್ಳೋದು. ಅಲ್ಲೊಂದು ಹೋಗಿ ನಿಮಗೆ ನಂಬಿಸೋ ಥರ ಬೇರೆ ವಿಡಿಯೋಸ್ ಯಾವುದೂ ಕೂಡ ನಾನು ಮಾಡೋದಿಲ್ಲ. ನನ್ನಲ್ಲಿ ಏನಾಗುತ್ತೆ ಅದನ್ನು ಮಾತ್ರ ನಾನು, ಆ ಫ್ಯಾಕ್ಟನ್ನು ಮಾತ್ರ ಹಂಚ್ಕೊತೀನಿ. ಮತ್ತೆ ಯಾಕೆ ತಡ ಮಾಡ್ತೀರಾ? ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಹಾಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಇನ್ನೂ ತುಂಬ ಇನ್ಫಾರ್ಮೇಷನ್, ಇನ್ನೂ ಬೇರೆ ಬೇರೆ ವಿಡಿಯೋಸು ತರ್ತಾನೆ ಇರ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.